ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ, ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಪ್ರಾಣಿ ಕೂಗ್ತಾ ಇದೆ, ಯಾರು ಡಿಸ್ಟರ್ಬ್ ಮಾಡ್ಕೋಬೇಡಿ. ಅದು ಯಾವಾಗಲೂ ಹಂಗೇನೆ, ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಪ್ರಾಣಿ ಕೂಗುತ್ತೆ. ಆ ಪ್ರಾಣಿ ಯಾವುದಂತ ನೀವು ನೋಡಬೇಕಾ? ನೋಡಿ, ತಿಂದ್ಬಿಟ್ಟು ಮಲಿತಾ ಇದೆ ಮಲ್ಕೊಂಡು, ಅದೇ ಪ್ರಾಣಿ. ಸೊ ಸ್ನಾನ ಮಾಡೋಗ್ರಿ ಎದ್ದು ಅಂದರೆ ಸುಮ್ಮನೆ ಇನ್ನೂ ಮಲ್ಕೊಂಡೇ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾವ ದೇವಸ್ಥಾನ ಅಂದರೆ, ನನ್ನ ಇಷ್ಟವಾದ ಮೆಚ್ಚಿದ ದೇವರು ವೀರಭದ್ರ ಸ್ವಾಮಿಗೆ. ಸೊ ದೇವ್ರಿಗೆ ಅಂತೀಯಾ? ಸೊ ಆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿ ಯಾವ ದೇವಸ್ಥಾನ ಅಂದರೆ, ಅಮೃತಧಾರೆ ಸೀರಿಯಲಲ್ಲಿ ತೋರಿಸಿದ್ರಲ್ಲ ಮೊನ್ನೆ ಮದುವೆ ಸೀನು, ಅಲ್ಲಿದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಬಟ್ ಚೆನ್ನಾಗಿದೆ, ತುಂಬ ವರ್ಷದ ಹಳೆ ಕಾಲದ್ದಂತೆ. ಸೊ ಹಳ್ಳಿ ವಾತಾವರಣ ಇದೆ ಅಲ್ಲಿ ಅಂತ ಕೇಳ್ಪಟ್ಟೆ. ಅದು ಬಂದಮೇಲೆ ಒಂದು 3-4 ಜನ ಆದರೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾರೆ, ಯೂಟ್ಯೂಬಲ್ಲೂ ಹಾಕಿದ್ದಾರೆ, ನೋಡಿದೆ. ಸೊ ಇವತ್ತು ರಜೆ ಇತ್ತಲ್ಲ, ನಮಗೆ ಹತ್ರ ಅಂದರೆ ಇಲ್ಲ ಪಕ್ಕದಲ್ಲೇನಿಲ್ಲ, ಒಂದು 9-10 ಕಿಲೋಮೀಟರ್ಸ್ ಏನೋ. ಸೊ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ಹೋಗ್ತಾ ಸಿಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಹೀಗೆ ಹೋಗ್ತವ್ರೆ ಸ್ನಾನಕ್ಕೆ. ಗೈಸ್, ನಮ್ಮ ಹಸ್ಬೆಂಡ್ ಶ್ರೀಲಂಕಾಯಿಂದ ಒಂದು ಪರ್ಫ್ಯೂಮ್ ತಂದಿದ್ದಾರಂತೆ, ನೋಡೋಣ. ಈ ಬ್ರ್ಯಾಂಡ್ ಗೂಗಲ್ ಮಾಡಿ ನೋಡಿ ರೇಟ್ ಎಷ್ಟಿದೆ ಅಂತ ತಗೊಂಬಂದಿದ್ದಾರೆ. ಈ ಕಾರಣ ನಮ್ಮಮ್ಮ ಇಡಕ್ಕೆ ಕೇಳಿದ್ರು ಬಿಸಿಲಿಗೆ. ಈಗ ತೊಗೊಂಡು ಹೋಗ್ಬೇಕು ಇದನ್ನು. ನಮ್ಮ ಮನೆ ಒಳಗಡೆ ಬಾಲ್ಕನಿಲಿ ಇಡಬೇಕು, ಯಾಕಂದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಇಲ್ಲಿ ಯಾರೂ ನೋಡ್ಕೊಳಕ್ಕಾಗಲ್ಲ ಇದನ್ನು. ಅಕ್ಕಿಗಳು ಬಂದುಬಿಡುತ್ತೆ. ಸೊ ಎತ್ಕೊಂಡು ಹೋಗೋಣ ಬನ್ನಿ. ಗೈಸ್, ಈಗ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲರೂ ಕಾರಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗೋಣ. ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆ, ಕೆಲವೊಂದು ವಿಡಿಯೋದಲ್ಲಿ ನೋಡಿದೆ. ಹೋಗೋಣ ಅಂತ ಹೊರಟಿದ್ದೀವಿ. ಈಗ ಎಷ್ಟು ಟೈಮು? 1:30. ನಮ್ಮ ಮನೆ ಹತ್ರದಿಂದ 14 ಕಿಲೋಮೀಟ್ರು. ಸೊ ಹೋಗೋಣ ಬನ್ನಿ. ನಾವು ಮಾಸ್ತಿನಹಳ್ಳಿಗೆ ಹೋಗ್ತೀವಲ್ಲ ಚಿನ್ನಿ, ನಮ್ಮ ಮನೆ ದೇವರು ಅಂತ. ಅಲ್ಲಿಗೆ ಎಷ್ಟು ದೂರ ಆಗುತ್ತೆ? 35 ಕಿಲೋಮೀಟ್ರ್ ಅಲ್ಲ, ತುಂಬ ದೂರ ಅದು. ಸೊ ಇಲ್ಲಿ ಇದತ್ರ, ನಮಗೆ ಅದಕ್ಕೆ ಹೋಲಿಸಿದ್ರೆ ಇದತ್ರ. ಬನ್ನಿ ಹೋಗೋಣ. ಗೈಸ್, ನಮ್ಮ ಹಸ್ಬೆಂಡ್ ಏನೋ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ರು ಹೇಳ್ತಾ ಇರೋದನ್ನ. ಹೇಳು. 7 ವಂಡರ್ಸ್ ನೀವು ಎಲ್ಲರೂ ನೋಡಿರ್ತೀರಾ. 8th ವಂಡರ್ ಎಲ್ಲಿದೆ ಗೊತ್ತಾ ನಿಮಗೆ? ಎಲ್ಲಿದೆ? ನಾನು ತೋರಿಸ್ತೀನಿ. ಅದು ನಮ್ಮ RR ನಗರಲ್ಲಿದೆ. ಹೌದಾ? ಎಸ್. ಎಲ್ಲಿ ತೋರಿಸು. ನೋಡಿ, ಇಲ್ಲಿ ಎದುರುಗಡೆ ಬಂತು ಪಿಲ್ಲರ್ಸ್. ಈ ಪಿಲ್ಲರ್ನೇ 8th ವಂಡರ್ಸ್ ಅಂತ ಹೇಳ್ತಾ ಇರೋದು ಅವರು. ಯಾಕೆ ಗೊತ್ತಿಲ್ಲ ಇದನ್ನ ಯಾಕೆ ಹಾಕವ್ರೆ ಅಂತ ಇದುವರೆಗೂ. ಸುಮ್ಮನೆ ಹಾಕ್ಬಿಟ್ಟವ್ರೆ ಒಟ್ಟಿನಲ್ಲಿ. ಹೌದಾ? ಇದೊಂದು ಅವಾಗ ಇದಿರಬೇಕು, ಮೇ ಬಿ ಏನಂತಾರೆ, ಅವಾಗೆಲ್ಲ ರಾಜ್ಯಗಳಿಗೆ ಎಂಟ್ರಿ ಆಗಕ್ಕೆ ಈ ತರದೊಂದು ಇರೋದಲ್ಲ. ಈ ಪಿಲ್ಲರ್ಸ್ ನ ಹೇಳ್ತಾ ಇರೋದು. ಈ ಪಿಲ್ಲರ್ಗಳ ನನ್ನ ಹೆಂಡತಿ ಊದಿಸಂಗ್ ಗೊತ್ತಾಳೆ. ಆಯ್ತಿನ ಬಾಚಿನ ಸಾರಿ ಬಾ ಆಯ್ತು. ಊದಿಸ್ಕೊಳೋದ್ ಬಿಟ್ಟು ನನ್ನ ಹೆಂಡತಿಗೆ ಏನೂ ಗೊತ್ತಿಲ್ಲ. ಒಂದು ಊದಿಸ್ಕೊಳೋದು ಒಂದೇ ಗೊತ್ತಿರೋದು. ಮಹಾನಗರು ಅಲ್ಲಿ RR ನಗರದಲ್ಲಿ 4 ಪಿಲ್ಲರ್ ಹಾಕಿ ಬಿಟ್ಟವ್ರೆ. ಅದನ್ನ 8ನೇ ಅದ್ಭುತ ಥರ ತೋರಿಸೆ ಸುಮಾರು ಜನ ಅದನ್ನು ತೋರಿಸವ್ರೆ. ಕಾಮಿಡಿ ಚೆನ್ನಾಗಿರುತ್ತದು ಅಂತಂದರೆ. RR ನಗರ ಆರ್ಚ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾವಳೆ. ಇದು ರಾಜಮಾರ್ಗ, ರಾಜರು ಬರಕ್ಕೆ ಮಾಡಿದ್ರು, ಅದು ಇದು ಅಂದ್ಕೊಂಡು. ಅಯ್ಯೋ, ನೀನ್ ಹೇಳ್ಬೇಕು ಇದ್ರ ಬಗ್ಗೆ ಹೇಳ್ತಾ ಇದೀನಿ ಅಂತ. ಗೊತ್ತಿಲ್ವಾ ಅಲ್ಲಿ? ಯಾಕೆ ನೋಡಿಲ್ವಾ ರೀಲ್ಸ್ ಅಲ್ಲಿ ಎಷ್ಟು ಜನ ಮಾಡೋರು ಅದನ್ನ? ಬನ್ನಿ ತೋರಿಸ್ತೀನಿ ಅದು ಇದು ಅಂತ. ಯಾವ ಕಡೆ ಈಗ? ಲೆಫ್ಟ್. ಏನೋ ಒಂಚೂರು ಕಾಮಿಡಿ ಕಂಟೆಂಟ್ ಕೊಡೆ ಅಂತಂದ್ರೆ ನನ್ನೇ ಕಾಮಿಡಿ ಪೀಸ್ ಮಾಡೋದು ನೀನು ಬೇಕು ಅಂತ ನನಗೆ ಗೊತ್ತಿಲ್ವಾ? ಮಾಡಲ್ಲ ಗೈಸ್, ಏನ್ ಹೇಳ್ತಾ ಇದೀನಿ ಏನು ಅಂತ. ಕ್ಯಾಮ್ರಾ ಹಿಡಿ ಅಂತಾರೆ, ಹಿಡಿದ್ಮೇಲೆ ಇಲ್ದಿರೋದು ಏನೋ ಹೇಳ್ಬಿಟ್ಟು ಆಮೇಲೆ ನನ್ಗೆ ಅಜೀಬ್ ಮಾಡೋದು. ಅಜೀಬ್ ಪ್ರಾಣಿ ಆಗ್ಬಿಡ್ತೀಯ, ಏನ್ ಮಾಡೋದು ನಾವು? ಇದೆ ರೈಟ್. ಸುಮ್ಮನೆ ಅಜೀಬ್ ಮಾಡೋದು, ಆಗ ನನಗೆ ಸಿಟ್ಟು ಬರುತ್ತೆ. ನಾನೇನಾದರೂ ಹೇಳ್ಬೇಕಾದ್ರೆ ಫಸ್ಟ್ ಹೇಳ್ತೀನಿ,
ಈ ಥರದ್ದು ಏನಾದರೂ ಮಾತಾಡ್ತೀನಿ ಅಂತ. ಆವಾಗ ಅರ್ಥ ಆಗುತ್ತೆ. ಅಂದರೆ ನಾವೇನಾದ್ರು ಹೇಳೋ ವಿಷಯನ ಅರ್ಥ ಆಗೋ ಥರ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ. ಏನು ಹೇಳಲ್ಲ, ಸುಮ್ಮನೆ ಹೇಳ್ಬಿಡೋದು. ಆವಾಗ ನಾವೇನು ಅನ್ಕೋಬೇಕು ಸಡನ್ನಾಗಿ, ಏನದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ. ಕಣಪ್ಪ ಆಯ್ತು ನಡಿಯಪ್ಪ ಕಂದ. ಅದೇ ಮಾಡು. ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದು, ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಿದ್ರು. ಅದು ಯಾವಾಗ ಜಾಸ್ತಿ ಹಾಕೇ ಇಲ್ಲ ನಾನು ವಿಡಿಯೋಗಳನ್ನ. ಎಲ್ಲಿ ಮದ್ ಈಗ ಇರೋಳು ಅವಳೊಬ್ಳು, ಹೋಗ್ತೀನಿ ಬರ್ತೀನಿ, ಅದು ಇರಲ್ಲ. ಕೆಲವ್ರಿಗೆ ಅದು ಇಲ್ವಲ್ಲ, ಮನೇಲೆ ಒಂಟ್ನಾಯಿಗಳ ತರ ಇರ್ತಾರಲ್ಲ, ನಾನು ಅಷ್ಟಾರು ಹೋಗ್ತೀನಲ್ಲ, ಅದು ಖುಷಿ ಪಡು. ಅಲ್ಲ ಅದನ್ನೇ ಮಾಡ್ತಿದ್ರೆ ಜನ ನೋಡಲ್ಲ ಅಂತ ಹೇಳ್ತಾ ಇದೀನಿ. ಹೋಗ್ತೀನಿ, ಹೋಗೋದನ್ನ ಹೇಳ್ತೀನಿ ಅಷ್ಟೇ. ಬೇರೆ ಇದೆಲ್ಲ ಮಾಡಿ ಹಾಕಿಲ್ವಾ. ನೀನ್ ಸಪೋರ್ಟ್ ಮಾಡ್ಬೇಕು, ಬರೀ ಆಡ್ಕೊಳೋದಲ್ಲ. ನಡಿ ಕರ್ಕೊಂಡು ಹೋಗು. ಬೇರೆ ಸಪೋರ್ಟ್ ಮಾಡಲ್ಲ ನೀನು. ನಿನ್ಗೇನಿದ್ರು ಊರ್ ತಿರ್ಗೋದು, ಖರ್ಚು ಮಾಡೋದಷ್ಟೇ. ಖರ್ಚಿಲ್ದಿರ ಮಾಡೋದು ಏನು ಬರಲ್ಲ ಇವನ್ಗೆ. ಗೈಸ್, ಇದು ರೋಡು ಒಂದು ಸ್ವಲ್ಪ ಬರ್ತಾ ಬರ್ತಾ ಹಳ್ಳಿ ಈ ಥರ ಒಳಗಡೆ ಇನ್ನೂ ಇಂಪ್ರೂವ್ ಆಗಬೇಕು. ಎಷ್ಟು ಹೈಟಿಗಿದೆ, ನಾವು ಡೌನ್ ಇಳಿತಾ ಇದ್ದರೆ ಅಲ್ಲಿ ಡೌನಲ್ಲಿ ಎಷ್ಟೊಂದು ಮನೆಗಳಿದೆ. ಆ ಥರ ನೋಡೋಕ್ಕೆ ಚೆನ್ನಾಗಿತ್ತು. ಇದು ನಾನು ವಿಡಿಯೋ ಮಾಡ್ಕೊಂಡಿದ್ದಕ್ಕಿಂತ ರಿಯಲಾಗಿ ನೋಡೋಕ್ಕೆ ಚೆನ್ನಾಗಿದೆ. ಇದು ಇನ್ನೂ ಇಂಪ್ರೂವ್ ಆಗಬೇಕು. ಮತ್ತು ದೇವಸ್ಥಾನ ಹತ್ರ ಹೋಗಿದ್ವಲ್ಲ ನಾವು, ಅಲ್ಲಿ ಹತ್ರ ಹೋದಾಗ ಫುಲ್ಲು ಇನ್ನೂ ಹಳ್ಳಿನೇ. ಇನ್ನೂ ಹಳ್ಳಿ ಯಾವುದೋ ನಾವು ನಮ್ಮ ಊರಿಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಥರನೇ ಗೈಸ್ ಹಿಂಗಿತ್ತು. ಚಪ್ಪಲ್ಲು ದೇವಸ್ಥಾನದ ಹತ್ರ ಬಿಡೋಕ್ಕೆ ಜಾಗ ಇರುತ್ತೋ ಇಲ್ವೋ, ಕಾರಲ್ಲೇ ಬಿಟ್ಟು ಹೋಗ್ತಾಯಿದ್ವಿ. ಇದೇ ದೇವಸ್ಥಾನ ಗೈಸ್, ಅಮೃತ ದಾರಿಯಲ್ಲಿ ತೆಗ್ದಿದ್ದು. ಯಾವುದೋ ಮದುವೆ ನಡೀತಾ ಇದೆ. ಏನಾಗೈತೆ ಅದೇನೋ ಇದು ಹೆಂಗೆ ಕಾಲು ಸುಡ್ತೈತೆ. ಮದುವೆ ನಡೀತಾ ಇದೆ ಗೈಸ್. ಈಗ ಬಂದಿದ್ದೀವಿ ದೇವಸ್ಥಾನಕ್ಕೆ, ಬನ್ನಿ ಹೋಗೋಣ. ಗೈಸ್ ನೋಡಿ, ಇಲ್ಲಿ ನಾಗರಕಟ್ಟೆ ಹಿಂಗಿದೆ ದೇವಸ್ಥಾನ. ನಾಗರಕಲ್ಲೆ ಗೈಸ್, ಭೂಮಿ ಇಂಥ ಕಳಾಗಿದೆ ದೇವಸ್ಥಾನ. ನೋಡಿ ಬಂದ್ವಿ. ಇಲ್ಲೆಲ್ಲ ಬಕ್ಕೊಂಡು ಓಡಾಡಬೇಕು. ಕಳಾಗಿದೆ ಒಂದು ಸ್ವಲ್ಪ. ನೋಡಿ ಇದೆ, ಇನ್ನೂ ಒಳಗಿದೆ ದೇವಸ್ಥಾನ. ಇಲ್ಲೆಲ್ಲ ಬಗ್ಗಿ ಓಡಾಡಬೇಕು. ನಮ್ಮ ಇದರಲ್ಲಿ ಇದನ್ನೇ ಗೈಸ್ ಹೇಳೋದು, ಗೋತ್ರ ಕೇಳೋದು, ರೇಣುಕಾ ಗೋತ್ರ ಹೇಳೋದು. ಅದೇ ರೇಣುಕಾ. ಗೈಸ್ ನೋಡಿ, ಇದೆ ದೇವಸ್ಥಾನ. ಈಗ ಅಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಇನ್ನೂ ಒಳಗಿದೆ ದೇವರು. ಹಿಂಗಿದೆ, ಇಷ್ಟು ಜನ ಕ್ಯೂರಿದ್ದಾರೆ. ಇದು ಬಸವಣ್ಣ ದೇವರು, ಇದು ಲಿಂಗು. ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಪ್ರಸನ್ನ. ನೋಡಿ, ಪೂಜೆ ಮಾಡ್ತಿದ್ದಾರೆ ಈಗ. ನೋಡಿ, ಇದೇ ಥರ ದೇವರು ಒಳಗಡೆ ಇರೋದು. ಇದೇ ಥರ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದು. ಫೋಟೋ ಹಾಕಿದ್ದಾರೆ ಇಲ್ಲಿ, ಹಿಂಗೇನೆ ಅಲ್ಲಿ ಒಳಗಡೆ ಇರೋದು. ಬನ್ನಿ ಗೈಸ್, ದೇವಸ್ಥಾನ ಸುತ್ತಮುತ್ತ ನೋಡ್ಕೊಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ಎಲ್ಲಿ ಏನಿದೆ ಏನೂ ಗೊತ್ತಿಲ್ಲ ನಮಗೆ. ಧಾರಾವಾಹಿಯಲ್ಲಿ ವೀರಭದ್ರ ಸ್ವಾಮಿ ಹೆಸರು ನೋಡಿದೆ, ನಂಗೆ ಹೋಗಬೇಕು ಅಂತ ಅನ್ನಿಸ್ತು. ಗೂಗಲಲ್ಲಿ ಸರ್ಚ್ ಮಾಡು ಅಂದರು ನಮ್ಮ ಹಸ್ಬೆಂಡು, ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಆಮೇಲೆ ಕೆಂಗೇರಿ ಹತ್ರನೇ ಅಂತ ಗೊತ್ತಾಯಿತು. ಕೆಂಗೇರಿ ಹತ್ರ ಕನ್ನಳ್ಳಿ ಅಂತ ಬರುತ್ತೆ, ಅಲ್ಲಿ ಇರೋ ದೇವಸ್ಥಾನ ಇದು. ನಮ್ಮನೆ ಹತ್ರದಿಂದ 14 ಕಿಲೋಮೀಟರ್ ಆಯಿತು. ಹಂಗಾಗಿ ಬರಬೇಕು ಅಂತ ನಂಗೆ ಮನಸ್ಸಾಯಿತು. ನನಗೇನಾದರೂ ಒಂದು ವೀರಭದ್ರ ಸ್ವಾಮಿ ತುಂಬ ಹಳೆಯ ಕಾಲದ್ದು ಅಂದರೆ ಅಲ್ಲಿಗೆ ಹೋಗಬೇಕು, ದರ್ಶನ ಮಾಡಬೇಕು ಅಂತ ಏನೋ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ. ಸೊ ಹಂಗಾಗಿ ಹೋಗೋಣ ಅಂತ ಅನಿಸುತ್ತೆ. ನನಗೆ ಹೇಳಿದ ತಕ್ಷಣ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾರೆ, ಬೇಡ ಅಂತ ಯಾವತ್ತೂ ಅಂದಿಲ್ಲ ಇವತ್ತುವರೆಗೂ. ನಾನು ಎಲ್ಲೇ ಯಾವ ದೇವಸ್ಥಾನ, ವೀರಭದ್ರ ಸ್ವಾಮಿನೇ ಅಂತಲ್ಲ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೂ ಕರ್ಕೊಂಡು ಹೋಗ್ತಾರೆ. ಸೊ ಈಗ ಅಲ್ಲಿ ದೇವಸ್ಥಾನದ ಎದುರುಗಡೆನೇ ಒಂದು ಬಾವಿ ಇದೆ, ಅದರಲ್ಲಿ ಆಮೆ, ಮೀನು ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ, ಹಳೇ ಕಾಲದ ಬಾವಿ. ನೋಡಿ, ನೀವೇ ನೋಡ್ತಾ ಇರ್ಬೋದು, ಕಲ್ಲಲ್ಲಿ ಇದು ಸೈಡಲ್ಲೆಲ್ಲ ಕಲ್ಲು ಹಾಕಿದ್ದಾರೆ. ಈ ಥರ ಬಾವಿಗಳು ನೋಡೋಕ್ಕೆ ಸಿಗೋದೇ ಅಪರೂಪ. ಸೊ ಈಗ ಸುತ್ತ ಒಂದು ರೌಂಡು ಬರೋಣ ಅಂಥೇಳಿ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಕೆರೆ ಇದೆ ಗೈಸ್, ಗೊತ್ತೇ ಇಲ್ಲ ನಮಗೆ ಕೆರೆ ಇದೆ ಅಂತ. ಅಲ್ಲಿ ಈ ಕಡೆಗೆ ಬಂದ್ರೇ ಗೊತ್ತಾಗೋದು. ಸೊ ದೊಡ್ಡದು ಒಂದು ಕೆರೆ ಇದೆ.
ಅಲ್ಲಿ ಪಾರ್ಕ್ ಥರ ಅಂದರೆ ಕುತ್ಕೊಂಡು ಸಂಜೆ ಟೈಮಲ್ಲಿ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಅಲ್ಲಿರೋರಿಗೆ. ಅಲ್ಲಿ ಏನು ವಾಸವಾಗಿರ್ತಾರೆ ಅವ್ರಿಗೆ ಡೈಲಿ ಇಲ್ಲಿ ಬಂದು ಕುತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಇಲ್ಲಿ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಬಂದು ಭಕ್ತಾದಿಗಳು ಆಚೆ ಕಡೆ ಬಂದು ಕುತ್ಕೊಂಡು ಆ ನೀರು ನೋಡ್ತಾ, ಮಕ್ಕಳು ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಕರ್ಕೊಂಬಂದು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಕೆರೆ ಇರೋದ್ರಿಂದ ತಣ್ಣಗೆ ಗಾಳಿ ಬೀಸುತ್ತೆ. ಈ ಬೇಸಿಗೆಗೆ ತಣ್ಣಗೆ ಗಾಳಿ ಬೀಸುತ್ತೆ ನೀರಿರೋದ್ರಿಂದ. ಈಗ ಎಲ್ಲ ಕಡೆ ನಿಮಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ಕೆರೆ ಇದ್ದರೆ ಸಾಕು ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ಟು ಅಲ್ಲೇನಾದರೂ ಒಂದು ಕಟ್ಟಿರ್ತಾರೆ. ಸೊ ಇದು ಒಂದು ಸ್ವಲ್ಪ ಉಳಿದಿದೆ, ಹಳ್ಳಿ ಆಗಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಜಾಗದಲ್ಲಿ ಉಳ್ಕೊಂಡಿದೆ ಕೆರೆ. ಹಂಗಾಗಿ ಇಲ್ಲಿರೋ ಜನಗಳಿಗೆ ಒಂದು ತಣ್ಣನೆ ಗಾಳಿ ಸಿಗುತ್ತೆ, ಅಲ್ಲಿ ಹೋಗೋ ಭಕ್ತಾದಿಗಳಿಗೂ ಸಿಗುತ್ತೆ. ಇಲ್ಲೇನು ದೇವಸ್ಥಾನ ಇದೆಯಲ್ವಾ, ಅದು ಹಳೇ ಕಾಲದ್ದು ಏನು ಕಲ್ಲಲ್ಲೆಲ್ಲ ಕಟ್ಟಿದ್ದಾರೆ, ಅದನ್ನೇನು ಅವರು ಟಚ್ ಮಾಡಿಲ್ಲ. ಅದಂಗೆ ಅದು ಭೂಮಿ ಒಳಗಿರೋ ಥರ ಕಾಣಿಸುತ್ತೆ. ಅಷ್ಟು ಹೈಟ್ಗೆ ಬೇರೆ ಎಲ್ಲ ಏನೇನು ಅವರು ಇಂಪ್ರೂವ್ ಮಾಡಿದ್ದಾರೆ ಅದೆಲ್ಲ ಅದಕ್ಕಿಂತ ಹೈಟ್ ಬಂದುಬಿಟ್ಟಿದೆ. ಇದೊಂದು ಸ್ವಲ್ಪ ಒಳಗಿದೆ, ಅದನ್ನೇನು ಅವ್ರು ಇದು ಮಾಡಿಲ್ಲ. ಆಚೆಗಡೆ ಸುತ್ತ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ದಾಸೋಹ ಜಾಗ ಮಾಡಿದ್ದಾರೆ. ಮತ್ತು ಆ ಕಡೆ ಎಲ್ಲ ಇನ್ನೊಂದು ಹೆಣ್ಣು ದೇವರಿದೆ, ಮತ್ತು ಇನ್ನೊಂದು ಚೆನ್ನಕೇಶ್ವರ ಅನ್ನೋ ಒಂದು ದೇವರಿದೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಒಂದು ನಾಗರ ಕಲ್ಲು ಕಟ್ಟೆ, ಅರಳಿ ಮರ ಎಲ್ಲನೂ ಇದೆ. ಪ್ರತಿಯೊಂದು ಪೂಜೆಗೆ ಎಲ್ಲದಕ್ಕೂ ಜಾಗ ಇದೆ ಇಲ್ಲಿ. ತುಂಬ ದೊಡ್ಡದಾಗಿದೆ ಇದು ಆ್ಯಕ್ಚುಲಿ ದೇವಸ್ಥಾನ. ಚೆನ್ನಾಗಿ ಇಂಪ್ರೂವ್ ಕೂಡ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ. ನಾಗರ ಕಲ್ಲು ಮತ್ತು ಇನ್ನೊಂದು ದೇವಸ್ಥಾನ ಎಲ್ಲ ಇದೆ, ಬನ್ನಿ ನೋಡ್ಕೊಬರೋಣ. ಎಲ್ಲೋಗಿದ್ದ ಗೈಸ್ ನೋಡಿ, ದಾಸೋಹ ನಡೆಯುತ್ತೆ. ಗೈಸ್ ಇಲ್ಲಿ ನೋಡಿ ರೋಡು ಇದು ಯಾವ ಕಡೆಯಿಂದ ಬಂದಿದ್ದು ನಾವು, ಅಲ್ಲಿ ದೇವಸ್ಥಾನದಿಂದ ನಾವು ರೈಟ್ಗೆ ಹೋಗ್ಬೇಕಿತ್ತು, ಲೆಫ್ಟಿಗೆ ತೊಗೊಂಬಂದ್ವಿ. ಇದು ಮೈಸೂರು ರೋಡ್ಗೆ ಅಟ್ಯಾಚ್ ಆಗುತ್ತೆ ಅಂದ್ರೆ ಒಂದು 2 ಕಿಲೋಮೀಟ್ರ್ ಎಕ್ಸ್ಟ್ರಾ ತೋರಿಸ್ತಾ ಇತ್ತು ಅಷ್ಟೇ. ನೋಡೋಣ ಹೆಂಗಿರುತ್ತೆ ರೋಡು ಅಂದ್ಕೊಂಡ್ಬಂದ್ವಿ. ಸಖತ್ತಾಗಿ ರೆಡಿ ಮಾಡ್ತಿದ್ದಾರೆ. ಇದು ಮೈಸೂರು ರೋಡ್ಗೆ ಅಟ್ಯಾಚ್ ಆಗುತ್ತೆ. ಇದು ಮಾಗಡಿಯಿಂದ ಬರ್ಬೋದು, ಮೇ ಬಿ ಇದು ರೋಡು ಮಾಗಡಿಯಿಂದ ಬರ್ಬೋದು, ಇಲ್ಲ ಅದ್ರ ಮುಂದಕ್ಕೂ ಇರ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ರೋಡ್ ಅಂತೂ ಸಖತ್ತಾಗಿದೆ. ಹೋಗ್ತಾ ಇದ್ದೀವಿ ಈಗ ಮನೆಗೆ. ದೇವಸ್ಥಾನನೂ ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು.
ತುಂಬ ವರ್ಷಗಳ ಹಳೆ ಕಾಲದ್ದು ದೇವಸ್ಥಾನ. ಬಂದು ಒಂದ್ಸಲ ದರ್ಶನ ಮಾಡಿಕೊಳ್ಳಿ ಗೈಸ್, ಇಲ್ಲೆಲ್ಲರ ಹತ್ರ ಇದ್ರೆ ಚೆನ್ನಾಗಿದೆ ದೇವಸ್ಥಾನ.